ನಾನು ಹಾಕಿಲ್ಲ, ವಿಷಯ ನಿಮ್ಮ ಭಗವದ್ಗೀತೆಯಲ್ಲೇ ಇದೆ. ಅನೇಕ ಸರಿ ಸಾಕಷ್ಟು ಜನ ವೇದ, ಉಪನಿಷತ್ತು ಮತ್ತು ಭಗವದ್ಗೀತೆ ಮೇಲೆ ಸಾಕಷ್ಟು ಜನ ನಾವು ಬಟ್ ಮಾಡೋದನ್ನು ನೋಡಿದ್ದೇವೆ. ಜಾತಿಯನ್ನು ಹುಟ್ಟು ಹಾಕಿದ್ದು ಶಾಸ್ತ್ರ ಅಂತ ಹೇಳುತ್ತೆ. ಸೊ ಹಾಗೆ ನನಗೊಂದು ಶ್ಲೋಕ ಸಿಕ್ತು. ಈ ಶ್ಲೋಕ ಏನು ಹೇಳುತ್ತೆ, ಜಾತಿಯಲ್ಲಿ ಯಾವ ಜಾತಿ ಶ್ರೇಷ್ಠ, ಯಾವ ಜಾತಿ ಕನಿಷ್ಠ ಅಂತ ಹೇಳುತ್ತೆ. ಜನ್ಮನ ಜಾಯತೆ ಶೂದ್ರ ಅಂತ ಹೇಳುತ್ತೆ. ಅಂದರೆ ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಆತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರೆ ಬ್ರಾಹ್ಮಣ ಆಗಲ್ಲ, ಶೂದ್ರರ ಕುಲದಲ್ಲಿ ಹುಟ್ಟಿದರೆ ಶೂದ್ರ ಆಗಲ್ಲ, ಮತ್ತು ವೈಶ್ಯ ಕುಲದಲ್ಲಿ ಹುಟ್ಟಿದರೆ ವೈಶ್ಯ ಆಗಲ್ಲ. ಇದು ಜನ್ಮನ ಜಾಯತೆ ಶೂದ್ರ, ಹುಟ್ಟಿದಾಗ ಪ್ರತಿಯೊಬ್ಬನೂ ಶೂದ್ರನೇ. ಸಂಸ್ಕಾರ ದ್ವಿಜೇ ಭವೇತ್ ಅಂತ ಹೇಳ್ತಾರೆ. ಅಂದರೆ ಹುಟ್ಟಿದ ಮೇಲೆ ಶೂದ್ರನೇ, ಹುಟ್ಟಿದಾಗ ಶೂದ್ರನೇ. ದ್ವಿ ಅಂದರೆ ಎರಡು, ಎರಡನೇದಾಗಿ ಹುಟ್ಟೋದು ಅಥವಾ ಎರಡನೇದಾಗಿ ಕಂಡು ಬರೋದು ಆತನ ಸಂಸ್ಕಾರದಿಂದ ಅಂತ. ಸಂಸ್ಕಾರದಿಂದಲೇ ಮಗು ಹುಟ್ಟುವಾಗ ಎಲ್ಲ ಮಕ್ಕಳು ಶೂದ್ರರೇ, ಎಲ್ಲ ಜನರು ಶೂದ್ರರೇ. ಹುಟ್ಟಿದ ನಂತರ ಅವರು ಬ್ರಾಹ್ಮಣ ಆಗೋದು, ಅವ್ರ ಸಂಸ್ಕಾರದ ಮೇಲೆ ಅವರು ಬ್ರಾಹ್ಮಣನೋ ವೈಶ್ಯನೋ ಅಥವಾ ಶೂದ್ರನೋ ಇತ್ಯಾದಿ ಜಾತಿಯನ್ನು ಅವರು ಫಾಲೋ ಮಾಡ್ಬೋದು. ಅದು ಸಂಸ್ಕಾರದಿಂದ ಅಂತ ಹೇಳ್ತಾರೆ. ಸಂಸ್ಕಾರ ಅಂದ್ರೇನು? ಸಂಸ್ಕಾರ ಗುಣಾಂತರ ಆಧಾನತ್ವ. ಅಂದರೆ ಯಾವುದು ಗುಣಗಳ ಆಧಾನ, ಅಂದರೆ ಹೊಸದಾಗಿ ಗುಣಗಳನ್ನು ದೇಹದಲ್ಲಿ ಅಥವಾ ಮನಸ್ಸಿನಲ್ಲಿ ಅಥವಾ ನಮ್ಮಲ್ಲಿ ಸೇರಿಸುತ್ತೋ ಅದು ಸಂಸ್ಕಾರ ಅಂತ. ಅಥವಾ ಗುಣವನ್ನು ಪರಿವರ್ತನೆ ಮಾಡುತ್ತೋ ಅದು ಸಂಸ್ಕಾರ ಅಂತ ಹೇಳುತ್ತೆ. ಸೊ ಈ ಸಂಸ್ಕಾರಗಳಿಂದಲೇ ಮನುಷ್ಯ ತನ್ನ ಜಾತಿ ಅಥವಾ ಬೆಳೆದಾಗ ಜಾತಿ ಬೇರೆ ಆಗುತ್ತೆ. ನಾವು ಹಾಗೆ ನೋಡೋದಾದರೆ ಹುಟ್ಟಿನಿಂದ ವಿಶ್ವಾಮಿತ್ರರು ಕ್ಷತ್ರಿಯರು, ಕೌಶಿಕ ಮಹಾರಾಜ, ನಂತರ ಅವರು ತಮ್ಮ ಸಂಸ್ಕಾರಗಳನ್ನು ವಿವಿಧ ಸಂಸ್ಕಾರಗಳನ್ನು ಪಾಲಿಸುತ್ತಾ ಅವರು ಬ್ರಾಹ್ಮಣನಾದರು ವಿಶ್ವಾಮಿತ್ರರು. ಸೊ ಹೀಗೆ ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ. ಹುಟ್ಟಿನಿಂದ ಇರೋರೇ ಅದೇ ಜಾತಿಯಲ್ಲೂ ಇರ್ತಾರೆ ಅಂತ ಅಲ್ಲ. ಈಗ ಹಾಗೆ ವೈದ್ಯರ ಮಕ್ಕಳು ವೈದ್ಯರಾಗೇ ಇರ್ತಾರೆ. ಸೊ ಅವ್ರು ವೈದ್ಯರಾಗಬೇಕಾದ್ರೆ ಸಾಕಷ್ಟು ಸಂಸ್ಕಾರಗಳನ್ನು ತೊಗೋಬೇಕಾಗತ್ತೆ, ಸಾಕಷ್ಟು ಕ್ವಾಲಿಫಿಕೇಷನ್ನ ರೀಚ್ ಮಾಡಬೇಕಾಗತ್ತೆ, ಡಿಗ್ರಿಗಳನ್ನು ಪಡ್ಕೊಳ್ಬೇಕಾಗತ್ತೆ, ನಂತರ ವೈದ್ಯರಾಗ್ತಾರೆ. ಹಾಗೆಯೂ ಸಹಿತ ಯಾವ ಒಬ್ಬ ಕುಲದಲ್ಲಿ ಹುಟ್ಟಿದ ತಕ್ಷಣ ಆತನ ಜಾತಿ ನಿರ್ಧಾರ ಆಗಲ್ಲ. ಅಥವಾ ಜಾತಿ ನಿರ್ಧಾರ ಆಗೋದು ಆತ ಮುಂದೆ ಏನಾಗಿ ಪರಿವರ್ತನೆ ಆಗ್ತಾನೆ ಅದರಿಂದ. ವೇದ ಪಾಠಾನ್ ವೇದ ವಿಪ್ರಹ, ವೇದಗಳನ್ನು ಓದೋದ್ರಿಂದ ವೇದಗಳನ್ನು ಓದಿದಂಥ ಜಾಣ ಆಗ್ತಾನೆ ಅಂತ ಹೇಳ್ಬೋದು. ವೇದಗಳನ್ನು ಓದಿದ ತಕ್ಷಣ ಬ್ರಾಹ್ಮಣ ಆಗಲ್ಲ. ಬ್ರಹ್ಮ ಜಾನಯತಿ ಬ್ರಾಹ್ಮಣ. ನಾನು ಯಾರು, ಈ ಮೂಲ ತತ್ವ ಏನು, ಪ್ರಪಂಚದ ಮೂಲ ತತ್ವ ಇರೋದೇನು, ಯಾವುದು ಅಲ್ಟರ್ ಆಗದೆ ಅಂದರೆ ಬದಲಾವಣೆ ಆಗದೆ ಮೂಲವಾಗಿಯೇ ಉಳಿದುಕೊಳ್ಳುವಂತಹ ತತ್ವವನ್ನು ಯಾರು ತಿಳ್ಕೊತಾರೋ ಅವ್ರು ಮಾತ್ರ ಬ್ರಾಹ್ಮಣ. ವೇದಗಳ ಪಠನ ಮಾಡಿದವನು ಬ್ರಾಹ್ಮಣ ಆಗಲ್ಲ. ವೇದ ಅಥವಾ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರು ಬ್ರಾಹ್ಮಣ ಆಗಲ್ಲ. ಲಿಂಗಾಯತ ಕುಲದಲ್ಲಿ ಹುಟ್ಟಿದವರು ಲಿಂಗಾಯತರಾಗಲ್ಲ. ಸೊ ಆದ್ದರಿಂದ ಯಾವ ಜಾತಿಯು ಶ್ರೇಷ್ಠ ಕನಿಷ್ಠ ಅಲ್ಲ. ಹುಟ್ಟುವಾಗ ಎಲ್ಲರೂ ಶೂದ್ರರೇ. ಅವರವ್ರ ಸಂಸ್ಕಾರದಿಂದ ಅವರು ಹೇಗೆ ಬೆಳೀತಾರೆ, ಹೇಗೆ ತಮ್ಮನ್ನು ತಾವು ಪರಿವರ್ತಿಸ್ಕೊಳ್ತಾರೆ, ಹಾಗೆ ಅವರು ಶ್ರೇಷ್ಠ ಮತ್ತು ಕನಿಷ್ಠ ಆಗ್ತಾರೆ. ಇದು ಶಾಸ್ತ್ರ ಹೇಳೋ ಉತ್ತರ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನಸನ ನಡುವೆ ಮೇಲ್ಯಾವುದೋ ಕೀಳ್ಯಾವುದೋ.